ನಾನು ಸಾಂಗ್ ಹೇಳಲ್ಲ, ಸಾರಿ ಹಾಡಲ್ಲ, ಹೇಳ್ತೀನಿ, ಪದಗಳ ಹೇಳ್ತೀನಿ, ನೀವ್ ಆ ಸಾಂಗ್ ಯಾವ್ದು ಅಂತ ಕಂಡುಹಿಡಿಬೇಕು. ಅಂದ್ರೆ ನಾನು ಮಿಡಲ್ ಸ್ಟ್ಯಾಂಜ ಹೇಳಿರ್ತೀನಿ. ಓಕೆ, ಯಾರಿಗೆ ಜಾಸ್ತಿ ಪಾಯಿಂಟ್ ಬರುತ್ತೆ ಗೊತ್ತಿಲ್ಲ ನನಗೆ. ಓಕೆ, ನಿನ್ನ ಅಂದ ಕಂಡು ಕಂದ ಬೊಂಬೆ ಬೇಕು ಅಂದ, ಭೂಮಿಗ್ಯಾಕೆ ಇಳಿದಳಿಕೆ ಎಂದು ಅಂತ ಇಂದ್ರ ಅನ್ನೊಂದ. ಐ ನೋ ದಿಸ್ ಸಾಂಗ್. ಇದು ಗೊತ್ತು. ನಿನ್ನ ಅಂದ ಕಂಡು ಕಂದ ಸ್ಟಾರ್ಟಿಂಗ್ ತುಂಬಾ ಫೇಮಸ್ ಇದೆ, ಆಕ್ಚುಲಿ ವೈರಲ್ ಆಗಿರುವಂತದ್ದು, ರೀಲ್ಸ್ ಇದ್ರಲ್ಲಿರುವಂತದ್ದನ್ನೇ ತಗೊಂಡ್ರೆ. ಅಲ್ಲ, ತೀರಾ ಹಳೇದಂತ್ರು ಅಲ್ಲ, ಡೆಫಿನೆಟ್ಲಿ ಅಲ್ಲ. ಹೌದೌದು. ನಿನ್ನ ಅಂದ ಕಂಡು ಕಂದ ಬೊಂಬೆ ಬೇಕು ಅಂದ, ಭೂಮಿಗ್ಯಾಕೆ ಇಳಿದಳಿಕೆ ಅಂತ ಇಂದ್ರ ನೊಂದ. ನನಗೆ ಗೊತ್ತು ಸಾಂಗ್ ಆಡಿ ಕ್ಲೂ ಕೊಡಿ, ಹೀರೋ ಯಾರು? ಓಕೆ, ಪ್ರೇಮ್ ಸರ್. ಅಲ್ಲಡ ನೆನಪರಿಲಿ ಸಿನಿಮಾದ ಅಲ್ಲ. ಓಕೆ, ಸಿನಿಮಾ ಹೆಸರು ಹೇಳಿದ್ರೆ ಆಡ್ಬಿಡ್ತೀರಾ? ಓಕೆ, ಜೊತೆ ಜೊತೆ ಹೇಳಿ. ಪ್ರೇಮ ಗುಣವಂತ ಇದಲ್ಲ. ಜೊತೆ ಜೊತೆಯಲ್ಲಿ ಹೌದು. ರಮ್ಯಾ ಅವರು ಪ್ರೇಮಣ್ಣ. ನಿನ್ನ ಅಂದ. ಹೌದು, ಸಾಂಗ್ ಹೇಳಿ ನೀವು. ಅದೇ ನಾನು ಹೇಳಿದ್ರೆ ನೀವು ಟ್ಯೂನ್ ಆಡಿದ್ರೆ ಅಷ್ಟೇ, ನನ್ನ ಲಿರಿಕ್ಸ್ ಬರ್ದಂಗಿತ್ತು. ನನ್ನ ಹುಡುಗಿ ಜಾನಪದ. ಹೌದು, ನೈಸ್ ನೈಸ್. ಸೊ ನೈಸ್. ಇದೇನು ಇದು? ನನ್ನ ಹುಡುಗಿ ಹಿಂಗ ಅನುಬ್ರೋ ಕರೆಕ್ಟ್ ಆಗಿ ಹೇಳಿ. ಓಕೆ, ಈ ನಗು ಸಿಗಲು ಚಂದಮಾಮ ಇನ್ಯಾಕೆ, ನಾ ಇದೇ ಮೊದಲು ಕಂಡೆ ಮಾತಾಡೋ ಜಿಂಕೆ, ಪ್ರೀತಿಯ ರುಚಿಯನ್ನು ಇಂದು ನಾ ತಿಳಿದೆನು. ಹೀರೋ ಹೇಳಿ, ಸಿಕ್ಕಾಪಟ್ಟೆ ಕಷ್ಟ. ಸುದೀಪ್ ಸರ್. ಯಾವ ಫಿಲ್ಮ್? ಅವರು ತುಂಬಾ ಕ್ಯಾಚ್ ಮಾಡ್ತಿದ್ರು ಲಿರಿಕ್ಸ್. ಓಕೆ, ಇದು ಈಸಿ ಅನ್ಸುತ್ತೆ. ಲವ್ ಸ್ಕೂಲಿಗೆ ನೀ ಟೀಚರ್ ಆದರೆ ಫ್ರಂಟ್ ಬೆಂಚ್ ಅಲ್ಲಿ ನಾ ಸ್ಟೂಡೆಂಟ್ ಆಗುವೆ. ಯಾರಾದ್ರೂ ಅವರೇ ಅದು ಸಿನಿಮಾ ಇದು ಪಲ್ಲವಿ ಅದೇ ಬರೋದು. ನೋ ಪ್ರಾಬ್ಲಮ್ ಅದು. ಎಸ್. ಓಕೆ, ನೆಕ್ಸ್ಟ್. ಜೋರಾಗಿ ಅಳುವ ಕಂದ ಇವಳನ್ನ ಕಂಡಾಗಿಂದ, ಬಾಯ್ ತುಂಬಾ ನಗುವ ಚಂದ ನೋಡೋ ಗೋವಿಂದ. ಜೋರಾಗಿ ಅಳುವ ಕಂದ. ಸಾಂಗ್ ಅಯ್ಯೋ ಅಯ್ಯೋ ರಾಮ ಗುರು. ನೀವ್ ಅವ್ರಿಗೆ ಲೀಡ್ ಕೊಟ್ರಿ ಅನ್ಸ. ಅವ್ರು ವೇಟ್ ಮಾಡ್ತಿರ್ತಾರೆ ನೀವ್ ಯಾವ್ದು ಲಿರಿಕ್ಸ್ ಬರುತ್ತೆ ಅಂತ. ಓಕೆ, ನಾಡಿಯಲ್ಲಿ ನೆತ್ತರು ಹರಿಯೋದು ನಿಂತೆ ಹೋದರು, ದೂರಾಗಬೇಡ ತೊರೆದೋಗಬೇಡ, ಓ ಪ್ರೀತಿಯೇ ನೀನಿರು. ಹೀರೋ ಗಣೇಶ್ ಸರ್. ಮತ್ತೆ ಹೇಳಿ. ನಾಡಿಯಲ್ಲಿ ನೆತ್ತರು ಹರಿಯೋದು ನಿಂತೆ ಹೋದರು, ದೂರಾಗಬೇಡ ತೊರೆದೋಗಬೇಡ, ಓ ಪ್ರೀತಿಯೇ ನೀನಿರು. ಸಿಂಗರ್ ಹೆಸರು ಹೇಳಿದ್ರೆ ಹೇಳ್ತೀರಾ ಅನ್ಸುತ್ತೆ. ಸೋನು ನಿಗಮ ಇರ್ಬೇಕು ಅಲ್ವಾ? ಶ್ರೀರಾಮ. ಗುರು ಕಿರಣ್ ಸರ್. ಇದೆ. ಅಲ್ಲಲ್ಲ, ಗುರು ಕಿರಣ್ ಸರ್. ನಾಡಿಯಲ್ಲಿ ನೆತ್ತರು ಹರಿಯೋದು ನಿಂತೆ ಹೋದರು, ದೂರಾಗಬೇಡ ತೊರೆದು ಹೋಗಬೇಡ, ಓ ಪ್ರೀತಿಯೇ ನೀನಿರು. ಓಕೆ, ಅರಮನೆ ಸಿನಿಮಾದ ಸಾಂಗ್.
ಎಷ್ಟು ಫೇಮಸ್ ಸಾಂಗ್. ಹೌದು, ಆಡ್ಬಿಡಿ ಪಾಸ್ ಇದು. ಹೌದು. ಕೊಲ್ಲೆ ನನ್ನ. ಓ ಕರೆಕ್ಟ್. This is quite difficult. Yeah. ಇದು ಈ ತರ ನಾವು ಹಾಡೇ ಇಲ್ಲ. ಓಕೆ, ಈಗ ನೆಕ್ಸ್ಟ್. ಮುಗ್ಳು ನಗೆ ಅದು ಜಾದು, ಬಳುಕು ನಡೆ ಅದು ಜಾದು, ನುಡಿವ ಬಗ್ಗೆ ಅದು ಜಾದು. ಇದ್ಯಾವ್ದು ಜಾದು? ಇಷ್ಟೊಂದು ಜಾದುಗಳು ಕೇಳಿದ್ದೆ ನಾನು. ಸಿನಿಮಾ ಹೆಸರು ಸಾರಿ ಉಪ್ಪಿ ಸರ್ದು. ಈಗ ರೀಸೆಂಟ್ ಇಲ್ಲ, ಹಳೇದು. ಹಳೇದಾ? ಹೀರೋಯಿನ್ ಹೆಸರು ಹೇಳ್ತೀನಿ, ರಮ್ಯಾ ಮ್ಯಾಮ್ ಇದ್ದಾರೆ. ಓಕೆ, ಉಪ್ಪಿ ಸರ್ ರಮ್ಯಾ ಮ್ಯಾಮ್ ಮಾಡಿರೋ ಸಿನಿಮಾ ಹೆಸರು ಹೇಳಿ ಸಾಕು. ಕುಟುಂಬ. ತುಂಬಾ ಸೀರಿಯಸ್ಲಿ ನೋ. ಕುಟುಂಬ ಫಿಲ್ಮ್ ಅಲ್ಲಿ ಅವರೇ ತಾನೇ ಇರೋದು. ಇಲ್ಲ, ಗೌರಮ್ಮ ಸಿನಿಮಾದ ಸಾಂಗ್ ಇದು. ಗೌರಮ್ಮ ಬಾನಿಂದ ಜಾರಿದಂತ. ಕಷ್ಟ ಗುರು. ಓಕೆ, ಲಾಸ್ಟ್ ಇನ್ ಎರಡಿದೆ ಅಷ್ಟೇ. ಓಕೆ, ಬಟ್ ಚೆನ್ನಾಗಿದೆ. ಲವ್ ಯು ಅಂತ ಹೇಳೋ ಬದಲು ಡಿಚ್ಚಿ ಹೊಡೆಯೋದು ಬೆಸ್ಟಾ, ಮುಚ್ಕೊಂಡಿರೋದು ಬೆಸ್ಟಾ? ಇದ್ಯಾರು ಹೀರೋ ಪ್ಲೀಸ್ ಹೇಳಿ. ಹಿಂಟ್. ಎಸ್ ಸರ್. ಅಣ್ಣಂಗೆ ಲವ್ ಆಗಿದ್ದೆ. ಹೊಡಿ ಹೊಡಿ. ರಾಂಗ್ ಆನ್ಸರ್. ಲವ್ ಯು ಅಂತ ಹೇಳೋ ಬದಲು ಡಿಚ್ಚಿ ಹೊಡೆಯೋದು ಬೆಸ್ಟಾ, ಮುಚ್ಕೊಂಡಿರೋದು ಬೆಸ್ಟಾ? ಮಾಸ್ಟರ್ ಪೀಸಾ? ಅಲ್ಲ, ಹೀರೋಯಿನ್ ಹೆಸರು ಮತ್ತೆ ಹೇಳ್ತೀನಿ, ರಮ್ಯಾ ಮ್ಯಾಮ್. ರಮ್ಯಾ ಮ್ಯಾಮ್. ಲಕ್ಕಿದು. ಹಾ, ಲಕ್ಕಿ. ಐ ನೋ ದಿಸ್ ಸಾಂಗ್. ಅಂತ ಇದಿರಲ್ಲ. ಇಬ್ರಿಗೂ ಕ್ಲೂ ಕೊಡ್ತಿದ್ದಾರೆ. ನಾನು ಎಷ್ಟು ಓವರ್ ಕಾನ್ಫಿಡೆಂಟ್. ನಾನೇನಾದ್ರು ಅನ್ಕೊಂಡೆ ಲೆಟ್ ಹರ್ ಎಂಜಾಯ್ ಅಂತ. ಓಕೆ, ಇದೊಂದು ಲಾಸ್ಟ್. ನಕ್ಷತ್ರ ಕಾಲ್ಗೆಜ್ಜೆ, ಮುತ್ತಂತೆ ಆಲಜ್ಜೆ, ಒಟ್ಟಾರೆ ನಾಗರ ಹೊಳೆಯ ನವಿಲು ಕುಣಿದಂಗೆ. ಇದೆಲ್ಲ ರೀಲ್ ಅಲ್ಲಿ ತುಂಬಾ ವೈರಲ್ ಆಗಿರೋ. ನಕ್ಷತ್ರ ಕಾಲ್ಗೆಜ್ಜೆ. ಮ್ಯಾಮ್ ಟ್ಯೂನ್ ಕ್ರಿಯೇಟ್ ಮಾಡ್ತಿದ್ದಾರೆ. ದರ್ಶನ್ ಸರ್. ಹೌದೌದು, ದರ್ಶನ್ ಅಂದು. ಮಾತು ನನ್ನ. ನೈಸ್ ನೈಸ್ ನೈಸ್, ಗುಡ್ ಜಾಬ್ ಗುಡ್ ಜಾಬ್ ಗುಡ್ ಜಾಬ್. ಓಕೆ, ನೆಕ್ಸ್ಟ್ ಮೀಮ್ಸ್ ಅಲ್ಲಿ ವೈರಲ್ ಆಗಿರುವಂತ 5 ಡೈಲಾಗ್ಗಳನ್ನ ಹೇಳ್ಬೇಕು. ಮೀಮ್ ಅಲ್ಲಿ ಎಲ್ಲಾದ್ರೂ ವೈರಲ್ ಆಗಿರುತ್ತೆ ಯಾವ್ದಾದ್ರು? ಬೇಗ ಬೇಗ ಯಾವ್ದಾದ್ರು? ಯಾಕೋ ನಮ್ದೇ ಹೇಳೋಣ ಫಸ್ಟ್. ಚೆನ್ನಾಗಿ ಹೇಳ್ಬೇಕು. ನನ್ನೇ ಪಾಪ. ಓಕೆ, 2. ಆಮೇಲೆ ಎಲ್ಲ ರಘು ಸರ್ದ ಬರುತ್ತೆ. ಪೌಡ್ರ್ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ. 3. ತುಂಬಾ ನೀವು ಇನ್ಸ್ಟಾದಲ್ಲೆಲ್ಲ ನೋಡಿರ್ತೀರಲ್ಲ. ಪಟಾಕಿ ಯಾರ್ದೇ ಇರ್ಲಿ, ಹಚ್ಚೋದ್ ನಾವಾಗಿರ್ಬೇಕು. ಓಕೆ, ಲಾಸ್ಟ್ ಒನ್. ಹೀರೋ ಯಾರನ್ನ ಹುಟ್ಟಾಕ್ತಾರೆ ಅಂತ ಅಲ್ಲ. ಇಲ್ಲ, ಅದು ಡೈಲಾಗ್ ಇಲ್ಲ. ಅಳಕ್ಕಾಗ್ದೆ ಬಿಡಕ್ಕಾಗ್ದೆ. ಓಕೆ, ಇನ್ನೊಂದು ಜಸ್ಟ್ ಒಂದು 6-7 ಫೋಟೋಸ್ ಇದೆ. ಆ ಫೋಟೋಸ್ ನೋಡಿ ಯಾವ ಸಿನಿಮಾ ಅಂತ ಹೇಳ್ಬೇಕು. ಓಕೆ, ಗರುಡ ಗಮನ ವೃಷಭ. ಹೇ, ಐ ನೋ ಮ್ಯಾನ್. ಇದು ಹೇಳ್ತೀರಾ ಅನ್ಸುತ್ತೆ. ದಿಯಾ. ಓ, ದಿ ಗ್ರೇಟ್ ಸ್ಟೋರಿ ಆಫ್ ಸೋಡಾ ಬುಟ್ಟಿ. ಈ ಕಡೆ ತೆಗಿತೀನಿ ನಾನು, ಸರ್ಗೆ ತೋರಿಸ್ತೀನಿ. ಬುಲ್ಬುಲ್ ಅಲ್ಲ ಅಲ್ವಾ? ಇದು ದಟ್ ಇಸ್ ಎಲ್ಲರೂ ದಾದಾ ಕ್ಯಾರೆಕ್ಟರ್. ಅದು ಬೃಂದಾವನ. ಇದು ರಾಮಚಾರಿ.
ಯಾವ್ದಿದು? ಸೆಂಟ್ರಲ್ಲಿ ಕ್ಲೂ ಇದೆ. ರಾಜ್ಕುಮಾರ. ಹಾ ರಾಜ್ಕುಮಾರ. ಇದು ಇದು ಮಾಣಿಕ. ಕೋಟಿಗೊಬ್ಬ. ಮಾಣಿಕ್ಯ. ಕೋಟಿಗೊಬ್ಬ 2. ಅಲ್ಲ ಯಾರದು? ಕೋಟಿಗೊಬ್ಬ. 2. KGF. ಟಗರು. ಭೈರತಿ ರಣಗಲ್. ಅಲ್ಲ. ಗೋಸ್ಟ್. ಕರೆಕ್ಟ್. ವಂಶಿನಾ? ಹಾ ನೈಸ್. ಶಾಕಾಹಾರಿ. ಮೋಸ್ಟ್ ಫೇವರೇಟ್ ಮೂವೀಸ್. ತೋರ್ಸಿ. ಜೆಂಟಲ್ಮನ್. ಕರೆಕ್ಟ್. ಓಕೆ ಓಕೆ ದಟ್ಸ್ ಇಟ್. ಇದಿಷ್ಟು ಫನ್ ರೌಂಡ್ ಆಗಿತ್ತು. ಆಗಸ್ಟ್ 22ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಫೀಲ್ ಗುಡ್ ಸಿನಿಮಾನ ಥಿಯೇಟರ್ ನೋಡ್ಬೇಕು ಅಂತ ಎಷ್ಟೋ ಜನ ಆಡಿಯನ್ಸ್ ವೆಯ್ಟ್ ಮಾಡ್ತಿರ್ತಾರೆ. ಈ ರೆಗ್ಯುಲರ್ ಕಮರ್ಷಿಯಲ್ ಅಥವಾ ನಾವೇನೋ ಕಂಟೆಂಟ್ ಅಂತ ಹೇಳ್ತಾ ಇರ್ತಾರೆ, ಆಡಿಯನ್ಸ್ಗೂ ಗೊತ್ತಿಲ್ಲ ವಾಟ್ ಈಸ್ ಕಂಟೆಂಟ್ ಅಂತ. ಬಟ್ ಅವ್ರಿಗೆ ಮನಸ್ಸಿಗೆ ಹತ್ರ ಆಗುವಂತ ಸಿನಿಮಾ ಬಂದಾಗ ಖಂಡಿತ ಥಿಯೇಟರ್ಗೆ ಹೋಗಿ ನೋಡ್ತಾರೆ. ಅದೇ ತರದ ಸಾಲಿನಲ್ಲಿ ಕೂಡ ಈ ಸಿನಿಮಾ ನಿಲ್ಲುತ್ತೆ ಅನಿಸ್ತಿದೆ. ನೀವೇನು ಹೇಳ್ತೀರಾ ಆಡಿಯನ್ಸ್ಗೆ? ಸೊ ಈಗ ಆಲ್ರೆಡಿ ಹೇಳಿದ್ರು ಅವರು ಫೀಲ್ ಗುಡ್ ಸಿನಿಮಾನ ಥಿಯೇಟರ್ಗೆ ಬಂದು ನೋಡ್ತಾರೆ, ಇಷ್ಟ ಆಗುತ್ತೆ ಅಂತ. ಅಂಡ್ ಫಾರ್ ಎಕ್ಸಾಂಪಲ್ ನಮ್ದೇ 5 ವರ್ಷದ ಹಿಂದೆ ದಿಯಾ ಒಂದು ಒಳ್ಳೆ ಫೀಲ್ ಗುಡ್ ಆಗಿತ್ತು. ಅದನ್ನ ಎಷ್ಟೋ ಜನ ನನಗೆ ಹೇಳಿದೀರಾ, ಅಯ್ಯಯ್ಯೋ ಥಿಯೇಟ್ರಲ್ಲಿ ಮಿಸ್ ಮಾಡ್ಬಿಟ್ವಿ ಇದನ್ನ, ವಿ ಆರ್ ಸೋ ಸಾರಿ ಅಂತ ಹೇಳಿದೀರಾ. ಇವಾಗ ಡೋಂಟ್ ಬಿ ಸಾರಿ, ಕಮ್ ಟು ಮುತ್ತಣ್ಣ. ಆಗಸ್ಟ್ 22 ಸನ್ ಆಫ್ ಮುತ್ತಣ್ಣ ಥಿಯೇಟರ್ಗೆ ಬರ್ತಾ ಇದೆ. ಐ ಆಮ್ ಡ್ಯಾಮ್ ಶೋರ್ ದಟ್ ನಿಮ್ಗೆ ನೀವು ತುಂಬಾ ಕನೆಕ್ಟ್ ಆಗ್ತೀರಾ ಸಿನಿಮಾಗೆ. ಮತ್ತೆ ಮ್ಯೂಸಿಕ್ ಚೆನ್ನಾಗಿದೆ, ಪ್ರತಿಯೊಬ್ರು ಕನ್ವಿಕ್ಷನ್ ಇಟ್ಟು ಈ ಸಿನಿಮಾನ ಮಾಡಿದೀವಿ, ಇಷ್ಟಪಟ್ಟು ಮಾಡಿದೀವಿ. ಸೊ ಆಗಸ್ಟ್ 22 ಸನ್ ಆಫ್ ಮುತ್ತಣ್ಣ ಬರ್ತಾ ಇದ್ದಾರೆ ಥಿಯೇಟರ್ಗೆ. ಥಿಯೇಟರಲ್ಲೇ ಬಂದು ಸಿನಿಮಾ ನೋಡಿ. ಸೊ ನೈಸ್. ಪ್ರಣಮ್ ಸರ್, ನೀವೇನು ಹೇಳ್ತೀರಾ ಆಡಿಯನ್ಸ್? ಅದೇ ನೀವು ಹೇಳ್ತಾ ಇರಲ್ಲ, ಫೀಲ್ ಗುಡ್ ಮೂವೀಸ್ಗೆ ಜನ ಬರ್ತೀರಾ. ಬಟ್ ಇವಾಗ ನಮ್ಮ ಬಿಗ್ಗೆಸ್ಟ್ ಎಕ್ಸಾಂಪಲ್ ಸೂ ಫ್ರಮ್ ಸೋ. ಎಸ್ ಅಂತ ಫೀಲ್ ಗುಡ್ ಮೂವಿ, ಎಮೋಷನಲ್ ಮೂವಿ. ಅಂಡ್ ಸೊ ಅದಕ್ಕೆ ಜನ ಬರ್ತಿದಾರೆ ಅಂದ್ರೆ ನಮ್ಗೂ ಜನ ಬಂದೇ ಬರ್ತಾರೆ. ಎಲ್ಲರಿಗೂ ಹತ್ರ ಆದಂತ ಕತೆ ಅಂತ ಹೇಳಿದ್ನಲ್ಲ, ಎಲ್ಲಾರು ಮನೇಲಿ ನಡೆಯುವಂತ ಒಂದು ಕತೆ. ಸೊ ಎಲ್ಲರೂ ಕನೆಕ್ಟ್ ಆಗ್ತಾರೆ. ರಂಗನ್ ರಘು ಸರ್ದು, ಖುಷಿ ಅವ್ರದ್ದು, ನಂದು ಕಾಂಬಿನೇಷನ್ ತುಂಬಾ ಫ್ರೆಶ್ ಆಗಿದೆ. ಮ್ಯೂಸಿಕ್ ಆಲ್ರೆಡಿ ಕೇಳ್ತಾ ಇದಾರೆ, ಮ್ಯೂಸಿಕ್ ಹಿಟ್ ಆಗಿದೆ. ಅಂಡ್ ನಿಜವಾಗ್ಲೂ ಏನು ಇಟ್ಕೊಳ್ದೆ ಬನ್ನಿ ಥಿಯೇಟರ್ಗೆ. 2 ಗಂಟೆ ತುಂಬಾ ಎಂಜಾಯ್ ಮಾಡ್ತೀರಾ, ಅಳ್ತೀರಾ, ಫೀಲ್ ಮಾಡ್ತೀರಾ. ನಮ್ಮ ಮೇಜರ್ ಮುತ್ತನ ಮನೆಯ ಒಂದು ಸದಸ್ಯರಾಗಿರ್ತೀರಾ ನೀವು ಥಿಯೇಟ್ರಲ್ಲಿ ಅಂತ ಖಂಡಿತ ಹೇಳಬಲ್ಲೆ. ಸೊ ಆಗಸ್ಟ್ 22 ಸಿನಿಮಾ ರಿಲೀಸ್ ಆಗ್ತದೆ, ಥಿಯೇಟ್ರಿಗೆ ಬನ್ನಿ, ಕನ್ನಡ ಸಿನಿಮಾ ನೋಡಿ, ನಮ್ಮ ಸಿನಿಮಾನು ನೋಡಿ ಅಂತ ಕೇಳ್ಕೊತೀನಿ. ಆಲ್ ದಿ ವೆರಿ ಬೆಸ್ಟ್ ಇಬ್ರಿಗೂ ಕೂಡ. ಒಂದು ದೊಡ್ಡ ಸಕ್ಸಸ್ ನಿಮ್ದಾಗ್ಲಿ. ಥ್ಯಾಂಕ್ ಯು ಸೊ ಮಚ್.